ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಸುಳ್ಳು ಹೇಳೋದು ಇದು ಮೊದಲು ಕೂಡ ಅಲ್ಲ, ಇದು ಕೊನೆಯೂ ಕೂಡ ಅಲ್ಲ. ಆದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಿಲ್ಲಿ ನಟನ ಬಗ್ಗೆ ಈಗ ಇದೇ ಜಾಹ್ನವಿ ಹೇಳಿದಂಥ ಒಂದು ಸುಳ್ಳು ಬಟಾಬಯಲಾಗಿದೆ. ಅಸಲಿಗೆ ಅಲ್ಲಿ ಚರ್ಚೆ ಆಗಿದ್ದೇನು, ಅಲ್ಲಿ ಮಾತನಾಡಿದ್ದೇನು ಅಂತ ಹೇಳಿ ನೋಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತದೆ. ಜೊತೆಗೆ ಜಾಹ್ನವಿ ಹೇಗೆ ಒಂದು ವಿಚಾರವನ್ನು ತಿರುಚಿ ಇನ್ನೊಬ್ಬರ ಒಂದು ಅವ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ಬರಬೇಕು ಅಥವಾ ಅವರ ವ್ಯಕ್ತಿತ್ವಕ್ಕೆ ಕಳಂಕ ಅಂಟ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಎಷ್ಟು ನೀಟಾಗಿ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಹೇಳಿ ಕೇಳಿ ನ್ಯೂಸ್ ಚಾನಲಲ್ಲಿದ್ದಂತಹ ಈಕೆ ನ್ಯೂಸ್ ಚಾನಲಲ್ಲಿ ಕೆಲವೊಂದು ಸಲ ಮಾಡುವಂತಹ ಈ ನರಿ ಬುದ್ಧಿಯನ್ನು ಬಹುಶಃ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮುಂದುವರಿಸಿದ್ದಾರಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಹೇಳ್ತಾ ಇದೆ. ಅಸಲಿಗೆ ಗಿಲ್ಲಿ ನಟ ಮಾತನಾಡಿದ್ದೇ ಬೇರೆ, ಈಕೆ ಇಲ್ಲಿ ವ್ಯಕ್ತಪಡಿಸಿದಂಥ ಅಭಿಪ್ರಾಯನೇ ಬೇರೆ. ಒಟ್ಟಿನಲ್ಲಿ ಗಿಲ್ಲಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬೇಕು, ಆ ರೀತಿಯಾದಂತಹ ಒಂದು ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹಾಗಾದರೆ ಏನು ಮಾಡಿದ್ರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಕಾರಣಗಳನ್ನು ಒಂದಷ್ಟು ಸ್ಪರ್ಧಿಗಳು ಕೊಟ್ಟರು, ಒಂದಷ್ಟು ಸ್ಪರ್ಧಿಗಳ ಮೇಲೆ ಒಂದಷ್ಟು ಕಾರಣಗಳನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಜಾಹ್ನವಿ ಕೊಟ್ಟಂತಹ ಕಾರಣ ಅತ್ಯಂತ ಕ್ಲೀಶೆ ಆಗಿತ್ತು ಮತ್ತು ಇದನ್ನು ಬಗಿತಾ ಹೋದರೆ ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಹೋಯಿತು. ಜೊತೆಗೆ ಈ ಜಾಹ್ನವಿ ಮಾಡಿದಂತಹ ಬೃಹನ್ ನಾಟಕವು ಕೂಡ ತೆರೆದುಕೊಳ್ತು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಬಗ್ಗೆ ಜಾಹ್ನವಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಸವಿರುಚಿ ಪ್ರೋಗ್ರಾಂನ ಬಗ್ಗೆ ಗಿಲ್ಲಿ ನಟ ಕೇವಲವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಾಹ್ನವಿ ಬೆಟ್ಟನ್ನ ತೋರಿಸಿದ್ದಾರೆ. ಹಾಗಾದ್ರೆ ಗಿಲ್ಲಿ ನಟ ಕಲರ್ಸ್ ಕನ್ನಡ ವಾಹಿನಿಯ ಶೋ ಬಗ್ಗೆ ಕೀಳಾಗಿ ಮಾತನಾಡಿರೋದು ಸತ್ಯನಾ ಅಂತ ಹೇಳಿ ನೋಡಿದ್ರೆ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಸ್ಪಂದನ ವಿಚಾರವಾಗಿ ಕಲರ್ಸ್ ಕನ್ನಡ ವಾಹಿನಿಯ ಬಗ್ಗೆನೇ ಜಾಹ್ನವಿ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಕಿಚ್ಚ ಸುದೀಪ್ ಈ ವಿಚಾರವಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ರು. ಅದೇ ವಿಚಾರವಾಗಿ ಕ್ಯಾಮರಾ ಮುಂದೆ ಜಾಹ್ನವಿ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ರು. ಅದನ್ನು ಗಮನಿಸಿದಂಥ ಗಿಲ್ಲಿ ನಟ ಅವತ್ತು ಮಾತನಾಡಿದ್ದೇನು ಅಂತ ಹೇಳಿದ್ರೆ, ಜಾನು ಏನು ಆ್ಯಂಕರಿಂಗ್ ಮಾಡ್ತಾ ಇದೆಯಾ, ಆ್ಯಂಕರಿಂಗ್ ಮರೆತು ಹೋಗ್ತದೆ ಅಂತ ಹೇಳ್ಬಿಟ್ಟು ರೀಕಾಲ್ ಮಾಡ್ತಿದ್ಯಾ, ಹುಷಾರು ಬೆಡ್ಶೀಟು ಮರ್ಜ್ ಆಗ್ತದೆ, ನೀನೆಂಥ ಕಿಲಾಡಿ ಅಂದರೆ ಕಲರ್ಸ್ ಈಗ ನಂಬರ್ 1 ಆಗಿದೆ, ಆ ಕಾರಣಕ್ಕೋಸ್ಕರನ ಇನ್ನು ಎಲ್ಲಿ ನಿನ್ನನ್ನು ಕರೆಯೋದಿಲ್ವೇನೋ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ರಪ್ ಅಂತೇಳಿ ಕ್ಯಾಮ್ರಾ ಮುಂದೆ ಹೋಗಿದ್ಯಾ, ದಯವಿಟ್ಟು ಕ್ಷಮಿಸಿ, ತಪ್ಪಾಗಿ ಬಾಯಿ ತಪ್ಪಿ ಹೇಳಿದೆ, ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಹೇಳಿ ಒಂದು ವಾರದಿಂದ ಇರಲಿಲ್ಲ. ಮತ್ತೆ ಸುದೀಪಣ್ಣ ಹೇಳಿದ್ದು ಹೋದ ವಾರ, ನೀನು ಮನವಿ ಮಾಡ್ತಿರೋದು ಈಗ ಅಂತ ಹೇಳ್ಬಿಟ್ಟು ಕಾಲು ಎಳೆದಿದ್ರು. ಅಂದರೆ ಒಂದು ವಾರ ನಿನಗೆ ಕ್ಷಮೆ ಕೇಳಬೇಕು ಅಂತೇಳಿ ಅನಿಸ್ಲಿಲ್ಲ, ಈ ಕ್ಷಮೆಯನ್ನು ಕೇಳ್ತಿದ್ಯಲ್ಲ, ಈಗ ನೀನು ಕೇಳ್ತಿರೋದು ಕಲರ್ಸ್ ನಂಬರ್ 1 ಆಗಿದೆ, ಎಲ್ಲಿ ನಿನ್ನನ್ನು ಕಲರ್ಸ್ನವ್ರು ಕರೆಯೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕೇಳ್ತಾ ಇದೆಯಾ ಅನ್ನುವಂತಹ ವಿಚಾರವನ್ನು ಅವತ್ತು ಹೇಳಿದರು. ಬಟ್ಟು ಆಗ ಜಾಹ್ನವಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಈ ಗಿಲ್ಲಿಯ ಸ್ಟೇಟ್ಮೆಂಟನ್ನೇ ಒಂದು ರೀತಿಯಲ್ಲಿ ತಿರುಗಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಗೊತ್ತು ಅವರಿಗೂ ನಾನೇನು ಬೇಕು ಅಂತ ಹೇಳಿಬಿಟ್ಟು ಹೇಳಿರೋದಲ್ಲ, ಏನೋ ಮಿಸ್ ಆಗಿ ಹೇಳಿದೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗ್ತದೆ. ಯಾಕಂದರೆ 3 ವರ್ಷಗಳಿಂದ ನನ್ನನ್ನು ನೋಡಿದ್ದಾರೆ, ನಿಂತರ ಸಮಯ ಸಾಧಕ ಅಲ್ಲ ಹೋಗು ಅಂತಲೂ ಕೂಡ ಜಾಹ್ನವಿ ಗಿಲ್ಲಿಗೆ ತಿವಿತಾರೆ. ಆಗ ಗಿಲ್ಲಿ ಸುಮ್ಮನಿರಲ್ಲ, ಆಯಿತು ಈಗ ನಾನು ಮತ್ತು ಕಾವ್ಯ ಆ್ಯಂಕರ್ ಆಗ್ತಾ ಇದ್ದೇವೆ, ಸವಿರುಚಿಗೆ ನಾವೇ ಆ್ಯಂಕರ್ಸ್, ನೀನಲ್ಲ ಅಂತಲೂ ಕೂಡ ಈಗ ಗಿಲ್ಲಿ ಕಾಲೆಳಿತಾರೆ. ತಕ್ಷಣಕ್ಕೆ ಕಾವ್ಯ ಹೇಳ್ತಾರೆ, ಸವಿರುಚಿಗೆ ಬೇಡ ಕಣೋ ಅಂತಲೂ ಕೂಡ ಹೇಳ್ತಾರೆ. ಬೇಡವಾ, TRP ಇಲ್ವಾ ಅದಕ್ಕೆ ಅಂಥೇಳಿ ಸಹಜವಾಗಿ ಮತ್ತೆ ಮೂದಲ್ಲಿಸ್ತಾರೆ. ಅದಕ್ಕೆ ಕಾವ್ಯ ಹೇಳ್ತಾರೆ ಅಡುಗೆ ಶೋ ಬೇಡ ಅಂಥೇಳಿ. ಜಾಹ್ನವಿ ಹೇಳ್ತಾರೆ ಅಡುಗೆ ಶೋ ಬೇಡ ಅಂತ ಹೇಳ್ಬಿಟ್ಟು ಒಂದು ಶೋನ ನೀವಿಬ್ಬರು ಕೂಡ ಇಷ್ಟು ಕೀಳು ಮಟ್ಟಕ್ಕೆ ಮಾತನಾಡ್ತಾ ಇದ್ದೀರಾ, ಏನು ನಿಮಗೆ ದೊಡ್ಡ ಶೋ ಕೊಡಬೇಕಾ ಅಂತಲೂ ಕೂಡ ಕೇಳ್ತಾರೆ. ಆಗ ಗಿಲ್ಲಿ ಇಮಿಡಿಯೇಟ್ಲಿ ಹೇಳ್ತಾರೆ, ನಾವೇನಾದರೂ ಶೋವನ್ನು ಕೆಳಗಿಟ್ಟು ಮಾತನಾಡಿದ್ವಾ, ನೀನು ಚಾನಲನ್ನೇ ಕೆಳಗಿಟ್ಟು ಮಾತನಾಡಿದ್ಯಲ್ವಾ, ಅದಕ್ಕಿಂತ ಇದು ದೊಡ್ಡದಾ ಅಂತಲೂ ಕೂಡ ಕೇಳ್ತಾರೆ. ಆಗ ಜಾಹ್ನವಿ ಹೇಳ್ತಾರೆ, ದೊಡ್ಡ ಶೋ ಬೇಕಾ ನಿಮಗೆ, ಸವಿರುಚಿನ ಏನಂತೇಳಿ ಅಂದ್ಕೊಂಡಿದ್ದೀರಾ, ಚಿಕ್ಕ ಶೋನ ಅದು ನಿಮ್ಮ ಪ್ರಕಾರ, ಇನ್ನು ಆ್ಯಂಕರಿಂಗ್ನ ಗಂಧ ಗಾಳಿ ಗೊತ್ತಿಲ್ಲ, ದೊಡ್ಡ ಶೋ ಕೊಡಬೇಕಾ ನಿಮಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಗಿಲ್ಲಿ ಹೇಳ್ತಾರೆ, ಇವತ್ತು ನೀನು ಕೆಳಗಿಟ್ಟಂಥ ಚಾನಲ್ ನಂಬರ್ 1 ಆಗಿದೆ, ನೆನ್ಪಿಟ್ಕೋ ಅಂತಲೂ ಕೂಡ ಹೇಳ್ತಾರೆ. ಕಾವ್ಯ ಆವಾಗ ಮಧ್ಯಪ್ರವೇಶವನ್ನು ಮಾಡಿ, ನೀವಿಷ್ಟು ಸೀರಿಯಸ್ ಆಗಿ ಮಾತನಾಡಿದ್ರು ಸೀರಿಯಸ್ ಅಂತೇಳಿ ಅನಿಸೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಆಗ ಜಾಹ್ನವಿ ಹೇಳ್ತಾರೆ, ಆ್ಯಂಕರಿಂಗ್ ಅಂದರೆ ಕಾಮಿಡಿ ಮಾಡೋದು ಅಂದ್ಕೊಂಡಿದ್ಯಾ, ಸವಿರುಚಿ ಏನು ಚಿಕ್ಕ ಶೋ ಅಂದ್ಕೊಂಡಿದ್ಯಾ, ಹೋಗ್ತಿದ್ದ ಹಾಗೆ ನಿನಗೆ ಅನುಬಂಧ ಅವಾರ್ಡನ್ನು ಕೊಟ್ಟು ಬಿಡ್ತಾರಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗಾಗಿ ಗಿಲ್ಲಿ ನಟ ಪ್ರಶ್ನೆಯನ್ನು ಮಾಡ್ತಾರೆ, ನೀನು ಕಲರ್ಸ್ ಕನ್ನಡನೇ ಚಿಕ್ಕ ವಾಹಿನಿ ಅಂತೇಳಿ ಅಂದ್ಕೊಂಡಿದ್ಯಾ, ವಾಹಿನಿ ಬಗ್ಗೆನೇ ಮಾತನಾಡಿದವಳು ಅಲ್ವಾ ನೀನು ಅಂತಲೂ ಕೂಡ ಕಾಲೆಳಿತಾರೆ. ಕಾವ್ಯ
ಸವಿರುಚಿ ಬೇಡ ಗಿಲ್ಲಿ, ಯಾವುದಾದ್ರೂ ಬೇರೆ ಶೋವನ್ನು ಮಾಡೋಣ ಅಂತೇಳಿ ಹೇಳ್ತಾರೆ. ಆಗ ಜಾಹ್ನವಿ ಹೇಳ್ತಾರೆ, ಕಾವ್ಯ ಸುಮ್ಮನೆ ಇರು ಅಂತಲೂ ಕೂಡ ಹೇಳ್ತಾರೆ. ತಕ್ಷಣಕ್ಕೆ ಕಾವ್ಯ ಸವಿರುಚಿ ಅಡುಗೆ ಶೋನಲ್ಲಿ ಆ್ಯಂಕರಿಂಗ್ ಮಾಡೋದಕ್ಕೆ ನಂಗೆಲ್ಲಿ ಬರುತ್ತೆ, ನಂಗೆ ಬರಲ್ಲ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಗಿಲ್ಲಿನೂ ಕೂಡ ನಂಗೆ ಅಡುಗೆ ಬರಲ್ಲ ಅಂತಲೂ ಕೂಡ ಹೇಳ್ತಾರೆ. ಆಗ ಜಾಹ್ನವಿ ಹೇಳ್ತಾರೆ, ಆ್ಯಂಕರಿಂಗ್ ಅಂದರೆ ಏನಂತೇಳಿ ಅಂದ್ಕೊಂಡಿದ್ದೀರಾ, ಅನುಬಂಧ ಮಾಡಿಬಿಡ್ತೀರಾ, ಹಾಗಾದರೆ ಇನ್ನು ಸುಮ್ಮನೆ ಅಲ್ಲ ಆ್ಯಂಕರಿಂಗ್ ಅಂದರೆ ಅಂತ ಕೂಡ ಬಿಲ್ಡಪ್ಪನ್ನು ಕೊಡ್ತಾರೆ. ಗಿಲ್ಲಿ ನಟ ಇದು ಮುಗಿದ ಮೇಲೆ ಅನುಬಂಧ ನಾವಿಬ್ಬರೇ ಹೋಸ್ಟ್ ಮಾಡೋದು ಸರಿನಾ ಅಂತಲೂ ಕೂಡ ಹೇಳ್ತಾರೆ. ಜಾಹ್ನವಿ, ನೀನು ಸ್ವಯಂ ಘೋಷಿತ ಬಿಗ್ ಬಾಸ್ ವಿನ್ನರ್, ಸ್ವಯಂ ಘೋಷಿತ ಅನುಬಂಧ ಆ್ಯಂಕರ್ ಬಿಡುಪ್ಪ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ, ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಈ ಶೋವನ್ನು ಅಥವಾ ಯಾವುದೋ ಒಂದು ವಾಹಿನಿಯ ಪ್ರೋಗ್ರಾಮನ್ನು ಕೆಳಗಿಟ್ಟು ಮಾತನಾಡಲಿಲ್ಲ. ಸವಿರುಚಿ ಆಗ್ಬೋದು ಅಥವಾ ಮತ್ತೊಂದು ಯಾವುದೇ ಕಾರ್ಯಕ್ರಮವನ್ನು ಕೆಳಗಿಟ್ಟು ಮಾತನಾಡಲಿಲ್ಲ. ಬಟ್ ಆದರೆ ಇಲ್ಲಿ ಜಾಹ್ನವಿ ಕೆಳಗಿಟ್ಟರು ಅಂತ ಹೇಳಿ ಆರೋಪವನ್ನು ಹೊರಿಸಿದ್ದು ಮಾತ್ರವಲ್ಲದೆ ರಕ್ಷಿತಾ ಮೇಲೂ ಕೂಡ ಈ ಅಭಿಪ್ರಾಯವನ್ನು ಹೇರುವಂಥ ಪ್ರಯತ್ನವನ್ನು ಮಾಡಿದ್ರು. ರಕ್ಷಿತಾಗೆ ಆಲ್ರೆಡಿ ಕೆಲವೊಂದಷ್ಟು ನೆಗೆಟಿವ್ ಥಾಟ್ಸ್ಗಳು ಇದ್ದಾಗ, ಇನ್ನೊಂದಷ್ಟು ವಿಚಾರಗಳು ಆಕೆಯ ತಲೆಗೆ ಹೋಗಿ ಹೊಕ್ಕಿಕೊಂಡಾಗ ಆಕೆ ಸಹಜವಾಗಿ ಅಲ್ಲಿ ನಾಮಿನೇಟನ್ನು ಮಾಡ್ತಾಳೆ. ಅದೇ ರೀತಿ ಇಲ್ಲೂ ಕೂಡ ಮಾಡಿದರು. ಇನ್ನು ಈ ನಾಮಿನೇಷನ್ನ ವೇಳೆ ತುಂಬ ಕನ್ಫ್ಯೂಸ್ ಆಗಿ ಆಟವಾಡ್ತಿದ್ದಾರೆ. ಅಶ್ವಿನಿ ಜೊತೆಗೆ ಜಗಳ ಆಡ್ತಾರೆ, ದೂರ ಹಾಕ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಇಲ್ಲೂ ಕೂಡ ಸಮಾಧಾನ ಮಾಡ್ತಾರೆ, ಅಲ್ಲೂ ಕೂಡ ಸಮಾಧಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗಿಲ್ಲಿ ಇದೇ ಜಾಹ್ನವಿನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಜಾಹ್ನವಿ ಪ್ರತಿಕ್ರಿಯೆಯನ್ನು ಕೊಟ್ಟು, ನಾವಿಬ್ಬರು ಕೂಡ ನಮ್ಮದೇ ಆದಂಥ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀವಿ, ಪ್ರತ್ಯೇಕವಾದಂಥ ಸ್ಟ್ಯಾಂಡ್ ಇದೆ ನಮಗೆ, ನಮ್ಮಿಬ್ಬರ ಅಭಿಪ್ರಾಯ ಪ್ರತ್ಯೇಕ ಆಗಿರ್ತದೆ, ಒಬ್ಬರ ಮೇಲೆ ನಮ್ಮ ಅಭಿಪ್ರಾಯವನ್ನು ಹೇರೋದಿಲ್ಲ, ಒಬ್ಬರು ಡಾಮಿನೇಟ್ ಮಾಡೋದಿಲ್ಲ, ಆ ಮೆಚುರಿಟಿ ನಮಗಿದೆ, ಎಮೋಷ್ನಲ್ ಇಲ್ಲದ ನಿನ್ನ ಬಳಿ ಏನು ಮಾತನಾಡೋದು ಅಂತ ಹೇಳಿಬಿಟ್ಟು ವೇಸ್ಟ್ ನೀನು ಅಂತಲೂ ಕೂಡ ಜಾಹ್ನವಿ ತಿರುಗೇಟನ್ನು ಕೊಡ್ತಾರೆ. ಆದರೆ ಜಾಹ್ನವಿ ಇಲ್ಲಿ ಗಿಲ್ಲಿಯ ಹೇಳಿಕೆಯನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡಿದ್ದು ಮತ್ತು ಗಿಲ್ಲಿ ಮಾತನಾಡದಂಥ ವಿಚಾರವನ್ನು, ಅಂದರೆ ಗಿಲ್ಲಿ ಮಾತನಾಡಿರೋದೇ ಬೇರೆ ರೀತಿಯಲ್ಲಿ, ಬೇರೆ ಮೀನಿಂಗ್ ಬರೋ ರೀತಿಯಲ್ಲಿ, ಆದರೆ ಈ ಜಾಹ್ನವಿ ಮತ್ತು ಉಳಿದವರು ಅದನ್ನು ನೀಟಾಗಿ ಮನಿಪ್ಯುಲೇಟ್ ಮಾಡಿ ಅದನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ತುಂಬ ಯಶಸ್ವಿಯಾಗಿ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಇದನ್ನು ಆ ದಡ್ಡಿ ರಕ್ಷಿತಾ ಕೂಡ ನಂಬಿದ್ರು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ವಾಟ್ ಎವರ್, ವೀಕೆಂಡ್ನಲ್ಲಿ ಬಹುಶಃ ಈ ವಿಚಾರ ಮತ್ತೆ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಗಿಲ್ಲಿ ಮಾತನಾಡಿದಂತಹ ಆ್ಯಂಗಲ್ ಏನು, ಅಲ್ಲಿ ಕಾವ್ಯ ಮಾತನಾಡಿದಂಥ ಆ್ಯಂಗಲ್ ಏನು, ಜಾಹ್ನವಿ ಮಾತನಾಡಿದಂಥ ಆ್ಯಂಗಲ್ ಏನು, ಯಾರು ಮಾತನಾಡಿದ್ದು ಸರಿ, ಯಾರು ಮಾತನಾಡಿದ್ದು ತಪ್ಪು ಅನ್ನೋದು ಬಹುಶಃ ಚರ್ಚೆಗೆ ಬರಬಹುದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.